ನಿಮ್ಮ ಮದುವೆ ನೋಡ್ತಾ ಈ ಮುದಿ ಜೀವ ನೆಮ್ಮದಿಯಿಂದ ಕಣ್ಣು ಮುಚ್ಚಿಬಿಡುತ್ತೆ. ಅಪ್ಪು, ನಿನಗೆಲ್ಲ ಹಠ ಹಿಡಿದ್ರೆ ಗುದ್ಬಿಡ್ತೀನಿ ಅಷ್ಟೇ. ಏನಾರು ತಿನ್ನು ಅಪ್ಪು. ಆಯ್ತು, ತಿಂತೀನಿ. ನೀವು ಮದುವೆಗೆ ಒಪ್ಕೊಳ್ಳಿ. ನಿಮ್ಮ ಲುಕ್ಕಿಗೆಲ್ಲ ನಾನು ಹೆದರಲ್ಲ. ನೀವು ಒಪ್ಕೊಂಡ್ರೇನೆ ನಾನು ತಿನ್ನೋದು. ಇಲ್ಲ ಅಂದ್ರೆ ನನ್ಗೆ ತಿಂಡಿನೂ ಬೇಡ, ಈ ಜೀವನನೂ ಬೇಡ. ಸಡನ್ ಆಗಿ ಮದ್ವೆ ಹೋಗು ಅಂದ್ರೆ ಆಗಲ್ಲ ಅಪ್ಪು. ಅರ್ಥ ಮಾಡ್ಕೋ. ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ನೀವು ಬೇಕು. ನಮ್ಮ ಭಾವನೆಗೂ ನೀವು ರೆಸ್ಪೆಕ್ಟ್ ಕೊಡಿ. ಅತ್ಯಾಗ ಆಡ್ತಿದ್ಯಾ ಅಪ್ಪು? ಸರಿ ಬಿಡು, ಮದ್ವೆ ಆಗ್ತೀನಿ. ಆದ್ರೆ ಒಂದು ಕಂಡೀಷನ್. ಕಂಡೀಷನ್ನಾ? ಏನದು? ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನನಗೆ 10 ದಿನ ಟೈಮ್ ಬೇಕು. ಮದ್ವೆಗಿಂತ ಅದು ದೊಡ್ಡದಾ? ಮದ್ವೆಗಿಂತ ಅನ್ನೋದಕ್ಕಿಂತ ಮದ್ವೆಗೆ ಇಂಪಾರ್ಟೆಂಟ್. ಸರಿ ಆಯ್ತು. ಆ ಕೆಲಸ ಮುಗಿದ್ಮೇಲೆ ಮದ್ವೆ ಆಗ್ತೀರಾ? ಆಗ್ತೀನಿ. ಆದ್ರೆ ಈಗಲೇ ಈ ವಿಚಾರ ಯಾರಿಗೂ ಹೇಳ್ಬಾರ್ದು, ಓಕೆನಾ? ಮತ್ತ್ಯಾಕೆ ಸೀಕ್ರೆಟು? ವಿಷಯ ಗೊತ್ತಾದ್ರೆ ಎಲ್ಲರೂ ಖುಷಿ ಪಡ್ತಾರಲ್ವಾ? ಕತೆ ಎಲ್ಲ ಬೇಡ. ಗೊತ್ತಾಗ್ಬಾರ್ದು ಅಂದ್ರೆ ಗೊತ್ತಾಗ್ಬಾರ್ದು. ಪ್ರಾಮಿಸ್ ಮಾಡು. ನನ್ನ ಮೇಲೆ ನಂಬಿಕೆ ಇಲ್ವಾ? ಸರಿ ಬಿಡು, ನಾನು ಮದ್ವೆ ಆಗಲ್ಲ. ಅಯ್ಯೋ, ಮಾಡ್ತೀನಿ. ನೀವು ಮದ್ವೆಗೆ ಒಪ್ಕೊಂಡಿದ್ದಕ್ಕಿಂತ ಇನ್ಯಾವುದೂ ದೊಡ್ಡದಲ್ಲ. ಆಯ್ತು, ಪ್ರಾಮಿಸ್ ಮಾಡ್ತೀನಿ, ಯಾರಿಗೂ ಹೇಳಲ್ಲ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಅಲ್ಲಿಗೆ ನಿನ್ನ ಉಪವಾಸ ಸತ್ಯಾಗ್ರಹ ಮುಗೀತು ಅಂತಾಯ್ತು. ನೀವು ಮತ್ತೆ ಪ್ಲೇಟ್ ಚೇಂಜ್ ಮಾಡಿದ್ರೆ ಮತ್ತೆ ಶುರುವಾಗುತ್ತೆ. ನೀನ್ ಮಾಡಿದ್ರು ಮಾಡ್ಬಿಡ್ತೀಯ. ಹೋಲ್ಡ್ ಆನ್. ತಗೋ, ಫಾಸ್ಟ್ ನ ಬ್ರೇಕ್ ಮಾಡು. ತಗೋ. ಹಬ್ಬಾ, ಅಲ್ಲಿಗೆ ನಾನ್ ಮದ್ವೆ ಆಗದೆ ಇದ್ರು ನಡೆಯುತ್ತೆ. ಏನಂದ್ರಿ? ಕಾಮಿಡಿ. ಕುಡಿ. ಏಯ್, ನಿಂತ್ಕೊಳ್ಳಿ. ಏನೇ ಮಾಡ್ತಿದ್ಯಾ ನೀನು? ನಾನೇನ್ ಮಾಡ್ತಿದ್ದೀನಿ ಅಜ್ಜಿ? ನೀನೇನು ಮಾಡ್ತಿಲ್ಲ ಅಂತ ನನಗೆ ಗೊತ್ತು ಕಡೆ. ದುಡ್ಡಿನ ಬಗ್ಗೆ ಏನ್ ಯೋಚನೆ ಮಾಡ್ದೆ? ಕಾಸು ಎಲ್ಲಾದ್ರೂ ಹುಟ್ತಾ ಅಂತ ನಾನು ಕೇಳ್ತಾ ಇರೋದು. ಇನ್ನೂ ಏನು ವ್ಯವಸ್ಥೆ ಆಗಿಲ್ಲ ಅಜ್ಜಿ. ಪ್ರಯತ್ನ ಮಾಡ್ತಾ ಇದ್ದೀನಿ ಅಜ್ಜಿ. ಪ್ರಯತ್ನಕ್ಕಿಷ್ಟು ಬೆಂಕಿ ಹಾಕ. ಅವ್ಯವಸ್ಥೆ ಆಗೋವರೆಗೂ ನೀನ್ ವ್ಯವಸ್ಥೆ ಮಾಡ್ತಾನೇ ಇರ್ತೀಯ ಅಲ್ವೇ? ಕೈಯಲ್ಲೇ ಮೊಬೈಲ್ ಫೋನ್ ಇಟ್ಕೊಂಡು ಪಬ್ಲಿಕ್ ಟೆಲಿಫೋನ್ಗೆ ಹುಡುಕ್ದಂಗ ಆಯ್ತು ನಿನ್ ಕತೆ. ಆ ಮುನಿನ್ ಮದ್ವೆ ಆಗಕ್ಕೆ ಏನ್ ಧಾಡಿ ನಿನ್ಗೆ? ಯಾಕಜ್ಜಿ ಫೋರ್ಸ್ ಮಾಡ್ತಾ ಇದ್ದೀರಾ? ಮುನಿನ್ ಮದುವೆ ಆಗಕ್ಕೆ ನಂಗೆ ಇಷ್ಟ ಇಲ್ಲ, ಅಮ್ಮಂಗೂ ಇಷ್ಟ ಇಲ್ಲ. ಅವ್ರಿಗೆ ನೋವು ಕೊಡೋಕ್ಕೆ ನನಗೆ ಮನಸ್ಸಿಲ್ಲ. ಹೌದು ಕಡೆ, ನಿನಗೆ ಮನ್ಸಿರೋದೇ ಇಲ್ಲ. ನಾವೆಲ್ಲ ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಂದು ಹಸುವು ತಡಿಯಕ್ಕಾಗ್ದೆ. ಬಾಬಾ ಮುಜೆ ಕುಸ್ ದೇ ದೋ ಬಾಬಾ. ಅಯ್ಯೋ, ಹೊಟ್ಟೆ ತಡಿಯಕ್ಕಾಗ್ತಿಲ್ಲ, ಯಾರಾದ್ರೂ ಅನ್ನ ಹಾಕ್ರಮ್ಮ ಅಂತ ಭಿಕ್ಷೆ ಬೇಡ್ಬೇಕು. ಅದಕ್ಕೆ ಮನ್ಸಿರುತ್ತಲ್ವಾ? ಯಾಕಜ್ಜಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಆ ಥರ ಯಾವುದು ಆಗಬಾರ್ದು ಅಂತಾನೆ ತಾನೆ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಹೌದಾ? ಆದ್ರೆ ನಿನ್ನ ಒದ್ದಾಟ ನನಗೆ ಕಾಣಿಸ್ತಿಲ್ವಲ್ಲ ತಾಯಿ. ನೋಡು, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಒಂದೋ ಕಾಸು ಹೊನ್ಸು, ಇಲ್ಲ ಮುನಿನ ಮದ್ವೆ ಆಗಿ ನಮ್ಮನ್ನ ಹೀಗೆ ಬದುಕೋಕ್ ಬಿಡು ಅಷ್ಟೇ ನಾನು ಹೇಳೋದಲ್ಲಮ್ಮ, ಕೇಳ್ಕೊತಾ ಇರೋದು. ಬಾವಾ, ಮನೇಲಿ ಏನ್ ನಡೀತಿದೆ ಅಂತ ನಿಂಗೇನಾದ್ರೂ ಕ್ಲೂ ಇದೆಯಾ? ಯಾವ ವಿಚಾರದ ಬಗ್ಗೆ? ನಿನ್ ಮದ್ವೆ ಬಗ್ಗೆ, ಅಣ್ಣದ್ರ ತಯಾರಿ ಬಗ್ಗೆ. ವಾಟ್? ತಯಾರಿನಾ? ಹೌದು ಬಾವಾ, ಬ್ರೋಕರ್ ಬಂದಿದ್ರು. ನಿಂಗೆ ಹುಡುಗಿ ಹುಡ್ಕೋ ಕಾರ್ಯಕ್ರಮ ಬರದಿಂದ ಸಾಗಿದೆ ಅಂತ ಸದ್ಯದಲ್ಲೇ ನ್ಯೂಸಲ್ಲಿ ಬಂದ್ರು ಆಶ್ಚರ್ಯ ಅಲ್ಲ ಬಿಡು. ನನ್ನ ಮದ್ವೆ ಬಗ್ಗೆ ನನಗೆ ಹೇಳಿದ ಹುಡುಗಿನ ಹೇಗೆ ಹುಡುಕ್ತಾರೆ? ಅದನ್ನ ನೀನು ಬ್ರೋಕರ್ ಹತ್ರನೇ ಕೇಳಬೇಕು ಬಾವಾ.
ಹುಡ್ಕೋ ಪ್ರೋಸೆಸ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ವಿಷಯ ಮುಂದುವರೆದಿದ್ರು ನಿನಗೆ ಗೊತ್ತಾಗಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಏಯ್, ನಿನ್ನ ವಿಷಯ ಹೇಳಕ್ ಬಂದ್ಯಾ ಇಲ್ಲ ಉರ್ಸೋಕ್ ಬಂದ್ಯಾ? ಪ್ರಾಬ್ಲಮ್ ಇರೋದು ಇಲ್ಲೇ ನೋಡು ಬಾವ. ನಾನು ನಿನ್ನನ್ನು ಅತಿಯಾಗಿ ಪ್ರೀತಿಸ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕು ಅನ್ಕೋತೀನಿ. ಆದರೆ ನಿಂಗೆ ಇದ್ರ ಬಗ್ಗೆ ಕೇರೇ ಇಲ್ಲ. ನಾನು ಮಾತಾಡಿದ್ರೆ ಸಾಕು ಇರಿಟೇಟ್ ಆಗ್ತೀಯಾ. ನಾನು ಇರಿಟೇಟ್ ಆಗಲ್ಲ, ನೀನು ಇರಿಟೇಟ್ ಮಾಡ್ತೀಯಾ. ಸರಿ ಬಿಡು ಬಾವ, ಹಾಗೆ ಇಟ್ಕೊಳ್ಳೋಣ. ಹೇಗೂ ನಿನಗೆ ಹುಡುಗಿನ ಹುಡುಕ್ತಾ ಇದ್ದಾರೆ. ನಿಂಗೆ ಇರಿಟೇಟ್ ಆಗದೆ ಇರೋ ಹುಡುಗಿನೇ ಸಿಗಲಿ ಅಂತ ನಾನು ಆ ದೇವ್ರಲ್ಲಿ ಬೇಡ್ಕೋತೀನಿ. ಒಳ್ಳೇದಾಗಿ ಬಾವ ನಿಂಗೆ. ಕ್ರಿಶ್, ಯು ಹ್ಯಾವ್ ಟು ಡೂ ಸಮಥಿಂಗ್. ಬಟ್ ವಾಟ್ ಟು ಡೂ? ನನ್ನ ಹಾರ್ಟ್ ಫ್ರೆಂಡ್ನ ಹುಡ್ಕೋದು ಬಿಟ್ಟು ನನಗೀಗ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಆ್ಯಂಡ್ ಹುಡ್ಕೋಕೆ ನನ್ನ ಹತ್ರ ಜಾಸ್ತಿ ಟೈಮೂ ಇಲ್ಲ. ಛೇ, ಹಲೋ ಸರ್, ನಾನು ರಾಧಾ ಅಂತ, ಗ್ರಾಮೀಣ ವಿಕಾಸ್ ಬ್ಯಾಂಕಾ? ಹೌದು, ಹೇಳಿ. ಸರ್, ನಿಮ್ಮ ಬ್ಯಾಂಕಲ್ಲಿ ಪರ್ಸ್ನಲ್ ಲೋನ್ಗೆ ಏನು ಪ್ರೊಸೀಜರು? ಅಂದಾಜು ಎಷ್ಟು ಲೋನ್ ಸಿಗ್ಬೋದು? ಮೊದಲು ಲೋನ್ ಅಪ್ಲೈ ಮಾಡಬೇಕು. ನಿಮ್ಗೆ ಎಷ್ಟು ಲೋನ್ ಬೇಕ್ರಿ? 20 ಲಕ್ಷ. 20 ಲಕ್ಷನಾ? ಅಷ್ಟು ದೊಡ್ಡ ಅಮೌಂಟ್ ಅಂದ್ರೆ ಸೆಕ್ಯೂರಿಟಿಗೆ ಏನಾದರೂ ಅಸೆಟ್ ಇದೆಯಮ್ಮ? ಅಸೆಟ್ ಏನೂ ಇಲ್ಲ ಸರ್. ಅಸೆಟ್ ಅಂತ ಯಾವುದು ಇಲ್ಲ ಅಂದ್ರೆ ಕಷ್ಟನಮ್ಮ. ಸರಿ, ನೀವೇನು ವರ್ಕಿಂಗಾ ಇಲ್ಲ ಗೌರ್ಮೆಂಟ್ ಜಾಬಾ? ವರ್ಕಿಂಗೆ, ಆದರೆ ಗೌರ್ಮೆಂಟ್ ಜಾಬ್ ಅಲ್ಲ. ಗೋಕುಲ ಫ್ಯಾಮಿಲಿ ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸರಿ, ಒಂದು ಕೆಲಸ ಮಾಡಿ, ಮನೆ ಅಡ್ರೆಸ್ ಪ್ರೂಫು, ID ಪ್ರೂಫು, ಆಧಾರ್ ಕಾರ್ಡು, ಈ ಕಂಪ್ನಿ ಅಪಾಯಿಂಟ್ಮೆಂಟ್ ಲೆಟ್ರು, ಸ್ಯಾಲ್ರಿ ಸ್ಲಿಪ್ಪು ಎಲ್ಲ ತಗೊಂಡು ಬನ್ನಿ, ನೋಡೋಣ. ಅಡ್ರೆಸ್ ಪ್ರೂಫು, ಅಪಾಯಿಂಟ್ಮೆಂಟ್ ಲೆಟರ್ ಇದೆ ಸರ್, ಆದರೆ ಸ್ಯಾಲ್ರಿ ಸ್ಲಿಪ್ ಇಲ್ಲ. ಸ್ಯಾಲ್ರಿ ಸ್ಲಿಪ್ ಬೇಕೇ ಬೇಕಮ್ಮ. ಕಡಿಮೆ ಅಂದರೂ ಲಾಸ್ಟ್ 3 ತಿಂಗಳಾದರೂ ಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ ಆಗುತ್ತಾ? ಎಲ್ಲ ಫೋನಲ್ಲಿ ಹೇಳಕ್ಕಾಗುತ್ತೇನ್ರಿ? ನೀವು ಮಾತಾಡೋದು ನೋಡಿದ್ರೆ ಲೋನ್ ತೊಗೊಂಡು ಓಡೋಗೋ ಥರ ಇದೆ. ಆಮೇಲೆ ನಿಮಗೆ ಲೋನ್ ಕೊಟ್ಬಿಟ್ಟು ನಾವು ಬ್ಯಾಂಕ್ ಮುಚ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಇಡ್ರಿಪ್ಪನು. ಅಯ್ಯೋ, ಬ್ಯಾಂಕಲ್ಲಿ ಲೋನ್ ಸಿಗೋ ಡೌಟೆ. ಇಷ್ಟೊಂದು ಪ್ರೊಸೀಜರ್ಸ್ ಇದೆ ಅಂದಮೇಲೆ ಖಂಡಿತ ಸಿಗಲ್ಲ. ಮತ್ತು ಯಾರನ್ನು ಕೇಳಲಿ? ಹಾಂ, ಬೊಕ್ಕೆ ಫ್ಲವರ್ ಶಾಪ್ ಡೀಲರು. $5,000 ಕೊಡ್ತೀನಿ ಅಂತಾರಲ್ಲ, ಹಾಗಾದರೆ ಇಷ್ಟು ದಿನ ಬಿಸ್ನೆಸ್ ಮಾಡಿದ್ದಕ್ಕೆ ಇಷ್ಟೇನಾ ಬೆಲೆ? ಜನಗಳಿಗೆ ನಂಬಿಕೆನೇ ಇಲ್ವಾ? ಬೇರೆ ಯಾರಿದ್ದಾರೆ? ರಾಧಾ, ನೀನು ಕೃಷ್ಣನ ಮದುವೆ ಆಗ್ತೀಯಾ? ನೋಡ, ನಿನಗೆ 1 ವಾರ ಅಷ್ಟೇ ಬಾಕಿ ಇರೋದು. ಅದನ್ನ ನೆನಪು ಮಾಡಕ್ಕೆ ನಾನು ಬಂದಿರೋದು. ಇಷ್ಟು ದಿನ ನಿನ್ನ ನೋಡಿರೋ ನನಗೆ ನನ್ನ ಮಗನ ಜೀವನದಲ್ಲಿ ಬದಲಾವಣೆ ಅನ್ನೋ ಗಾಳಿನ ನೀನು ಬೀಸಬಲ್ಲೆ ಅಂತ ಅನ್ನಿಸ್ತು. ಅದಕ್ಕೆ ರಾಧಾ ಕೇಳ್ತಾ ಇದ್ದೀನಿ, ನನ್ನ ಮಗನ ಮದುವೆ ಆಗ್ತೀಯಾ? ಬೇಗ ಹೊರಡು, ಲೇಟ್ ಆದರೆ ಟಿಕೆಟ್ ಸಿಗಲ್ಲ. ಅಪ್ಪಮ್ಮ, ಮನೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ನಾವು ನಿಜವಾಗ್ಲೂ ಮೂವಿಗೆ ಹೋಗಲೇಬೇಕಾ? ಅಯ್ಯೋ ದೊಡ್ಡಿ, ನೀನು ಯಾವಾಗಿಂದಲೇ ಹೀಗಾದೆ? ಬರೀ ಮನೆ ಪರಿಸ್ಥಿತಿ ಮಾತ್ರ ಅಲ್ಲ, ನನ್ನ ಮೆಂಟಲ್ ಕಂಡೀಷನು ಎಕ್ಕುಟ್ಟು ಹೋಗಿದೆ.
ಹೀಗೆ ಇದ್ರೆ ಒಂದಿನ ಮೆಂಟಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ. ಎಷ್ಟು ದಿನ ಆಯಿತು ರಿಫ್ರೆಶ್ಮೆಂಟೇ ಇಲ್ಲದೆ. ಹೊರಗಡೆ ಹೋಗಿ ಒಂದು ಒಳ್ಳೆ ಮೂವಿ ನೋಡಿಕೊಂಡು ಹೊಟ್ಟೆ ತುಂಬ ಏನಾದರೂ ತಿನ್ಕೊಂಡು ಬರೋಣ. ಬಾಯಿ ಮುಚ್ಕೊಂಡು ಬಾ, ನಾಟಕ ಎಲ್ಲ ಆಡಬೇಡ. ಹಾಂ, ಬಂದ್ವು ನೋಡು ಬೆಕ್ಕುಗಳು. ಇವುಗಳು ಮುಖ ನೋಡ್ಕೊಂಡು ಹೋದರೆ ಆಗ ಕೆಲಸನೂ ಆಗೋದಿಲ್ಲ. ಯಾಕಜ್ಜಿ ಯಾವಾಗಲೂ ಬೈತೀರಾ? ನಮಗೆ ಬೈದಿಲ್ಲ ಅಂದರೆ ನಿಮಗೆ ನಿದ್ದೆನೇ ಬರಲ್ವಾ? ನೀವೇ ಮನೆಗೆ ಬಂದು ಸೇರ್ಕೊಂಡಾಗಿಂದ ನಿದ್ದೆ ಎಲ್ಲಮ್ಮ ಇದೆ, ನಿದ್ದೆ ನೈವೇದ್ಯ ಆಗ್ಬಿಟ್ಟಿದೆ. ಕಣ್ಣಿಗೆ ಹೊಂದ್ಕೊಂಡಿರೋ ಪಿಶಾಚಿಗಳು. ಎಷ್ಟು ಹೇಳಿದ್ರೇನು ಅರ್ಥ ಆಗುತ್ತಾ ನಿಮಗೆ? ಕೈ ಮುಗಿದು ಕೇಳ್ಕೊತೀನಿ ಅತ್ತೆ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಈ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ಹಾಳಾಗೋಗ್ಲಿ, ನಾವು ಹೊರಗಡೆ ಹೋಗ್ತಾ ಇದೀವಿ. ಅಮ್ಮ ಮಗಳಿಬ್ರು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬಿತ್ಕೊಳ್ಳಿ, ಗೊತ್ತಾಯ್ತಾ? ಆಯ್ತತ್ತೆ, ಹೋಗ್ಬಿಟ್ಟು ಬನ್ನಿ. ಹೋಗೋದು ನಮಗೆ ಗೊತ್ತಿದೆ, ನೀನೇ ನಮ್ಗೆ ಹೇಳೋದು. ಬರೇ ಅಮ್ಮ, ಅಪ್ಪ ಎಲ್ಲಿ? ಸಾಲ ಏನಾದರೂ ಸಿಗುತ್ತಾ ಅಂತ ಸ್ನೇಹಿತರ ಹತ್ರ ಕೇಳ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಏನಾಗುತ್ತೋ ಏನೋ, ಎಲ್ಲ ದೇವ್ರಿಟ್ಟಂಗಾಗಲಿ. ನಡಿ, ನಿಂಗೆ ಊಟ ಕೊಡ್ತೀನಿ. ಕೃಷ್ಣ ಮದ್ವೆಗೆ ಒಪ್ಕೊಂಡ ಅಂದರೆ ನನಗೀಗಲೂ ನಂಬಕ್ಕೆ ಆಗ್ತಿಲ್ಲ ಅತ್ತೆ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಚೇಚೆ, ಹಾಗಲ್ಲ ಅತ್ತೆ. ನಮ್ಮ ಕೃಷ್ಣ ಅಷ್ಟು ಸುಲಭಕ್ಕೆ ಮದ್ವೆಗೆ ಒಪ್ಕೊಳ್ಳೋನಲ್ಲ. ಅವನು ಮದ್ವೆಗೆ ಒಪ್ಕೊಂಡಿದ್ದಾನೆ ಅನ್ನೋ ವಿಚಾರನ ಬದಿಗಿಟ್ಟು ನೋಡಿದ್ರೆ ಇಷ್ಟು ಬೇಗ ಅವನು ಮದುವೆ ಬಗ್ಗೆ ಯೋಚನೆ ಮಾಡೋನಲ್ಲ ಅನ್ನೋದು ನಿಮಗೂ ಗೊತ್ತು. ಅದೇನೋ ನಿಜ ಕೌಸಲ್ಯ, ಆದರೆ ಈಗ ಅವರೇ ಒಪ್ಕೊಂಡಿದಾರಲ್ಲ. ಇರ್ಬೋದು ಅತ್ತೆ, ಆದರೆ ಅದ್ರ ಹಿಂದೆ ಬೇರೆ ಏನೋ ವಿಚಾರ ಇದೆ ಅನ್ನೋದು ನನ್ನ ಅನುಮಾನ. ವಿಚಾರನಾ? ಹೌದು ಅತ್ತೆ, ಅದೇನು ಅಂತ ನನಗೂ ಗೊತ್ತಿಲ್ಲ. ಆದರೆ ನಿಮ್ಮ ಹಠಕ್ಕೆದ್ರಿ ಮದುವೆಗೆ ಒಪ್ಕೊಂಡಿದ್ದಾನೆ ಅನ್ನೋದಂತೂ ಶುದ್ಧ ಸುಳ್ಳು. ಬೇರೆ ಏನೋ ಪ್ಲಾನ್ ಮಾಡಿದ್ದಾನೆ ಅನ್ನೋದು ನನ್ನ ಅನುಮಾನ. ಅದೆಲ್ಲ ನನಗೆ ಗೊತ್ತಿಲ್ಲ ಕೌಸಲ್ಯ. ಇನ್ನು 10 ದಿವಸ ಟೈಮ್ ಬೇಕು, ಆಮೇಲೆ ಮದುವೆ ಆಗ್ತೀನಿ ಅಂತ ಅವ್ರು ಒಪ್ಕೊಂಡಿದ್ದಂತೂ ಸತ್ಯ. ಇಷ್ಟು ದಿನದಲ್ಲಿ ನನ್ನ ಹತ್ರ ಓಕೆ ಅಂತ ಒಪ್ಕೊಂಡಿರೋದನ್ನ ಅವ್ರು ಯಾವತ್ತೂ ತಪ್ಪಿಸಿಲ್ಲ. ಸೊ ಆದಷ್ಟು ಬೇಗ ನಾವು ನಮ್ಮ ಕೆಲಸನ ಮಾಡಿ ಮುಗಿಸ್ಬೇಕು. ಅದಷ್ಟು ಸುಲಭನ ಅತ್ತೆ? ಸುಲಭನೋ ಕಷ್ಟನೋ, ಆದರೆ ಅದು ಅನಿವಾರ್ಯ. ನೀನು ಬೇರೆ ಏನೇನೇನೇನೋ ಯೋಚನೆ ಮಾಡಿ ಕಡೆಗೆ ಉಲ್ಟಾ ಹೊಡಿಬೇಡ. ಅವರು ಮನಸ್ಸು ಬದಲಾಯಿಸೋ ಥರ ಮಾತ್ರ ಮಾಡಬೇಡ. ಅರ್ಥ ಆಯ್ತಾ? ಈಗೇನು ಮಾಡೋದು? ನಾನು ರಾಧಾ ಹತ್ರ ನೇರವಾಗಿ ಕೇಳಿ ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ಸ್ವಲ್ಪ ಸಮಯ ತಗೊಂಡು ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಿ ಮಾತಾಡಿದರೆ ಒಪ್ಕೊಳ್ತಿದ್ಲೋ ಏನೋ. ತಗೋರಾದ, ಸಾಂಬಾರು ಹಾಕೋ. ಇಲ್ಲ ಅಮ್ಮ, ನಾನು ಬಡಿಸ್ಕೊಳ್ಳಲ್ಲ. ಊಟ ಬೇಡ, ಹಸಿವಿಲ್ಲ ಅಂತ ಹೇಳಬೇಡ. ಸಾಯಂಕಾಲನೂ ನೀನೇನು ತಿಂದಿಲ್ಲ ಕಂದ. ನಮ್ಮ ಕೋಪ ಬೇಜಾರನ್ನ ಊಟ ತಿಂಡಿ ಮೇಲೆ ತೋರಿಸ್ಬಾರ್ದು. ನಾನು ಊಟ ಬೇಡ ಅಂತ ಹೇಳಿಲ್ವಲ್ಲ ಅಮ್ಮ, ನಾನು ಬಡಿಸ್ಕೊಳ್ಳಲ್ಲ ಅಂದೆ ಅಷ್ಟೆ. ಸರಿ, ನಾನೇ ಬಡಿಸ್ತೀನಿ. ಅಮ್ಮ, ನೀನು ಬಡಿಸೋದು ಬೇಡ, ನನಗೆ ಕೈ ತುತ್ತು ಕೊಡ್ತೀಯಾ? ಹೌದಮ್ಮ, ನಿನ್ನ ಕೈ ತುತ್ತು ತಿಂದೆ ತುಂಬ ದಿನ ಆಗೋಯ್ತು. ಇವತ್ತು ಯಾಕೋ ನಿನ್ನ ಕೈ ತುತ್ತು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಕೊಡ್ತೀಯಾ ಅಮ್ಮ? ಅದಕ್ಕೆ ಯಾಕೆ ಅಷ್ಟೊಂದು ಕೇಳ್ಕೊತೀಯ ಕಂದ? ಕೊಡ್ತೀನಿ ತಡಿ. ಬಾ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ?
ನೀನು ಯಾಕಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಯಾ? ನೀನು ಕೇಳ್ದಾಗ ಕೊಡೋಕ್ಕೆ ಏನಾದರೂ ಇದ್ದರೆ ಅದು ಕೈ ತುತ್ತು ಮಾತ್ರ. ನನ್ನ ಅಸಹಾಯಕತೆ ಬಗ್ಗೆ ನನಗೆ ಬೇಜಾರಾಗ್ತಿದೆ. ಯಾಕಮ್ಮ ಏನೇನೋ ಮಾತಾಡ್ತಾ ಇದೆಯಾ? ನೀನು ನಂಗೆ ಎಲ್ಲನೂ ಕೊಟ್ಟಿದ್ಯಾ ಅಲ್ವಾ? ಸಂಸ್ಕಾರ ಕೊಟ್ಟಿದ್ಯಾ, ತಿಳುವಳಿಕೆ ಕೊಟ್ಟಿದ್ಯಾ, ಬದುಕೋದು ಕಲಿಸಿದ್ಯಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಬದುಕನ್ನೇ ಕೊಟ್ಟಿದ್ಯಾ. ಇನ್ನು ಏನಮ್ಮ ಬೇಕು? ಅದನ್ನು ನಾನು ಮಾತ್ರ ಅಲ್ಲ ರಾಧಾ, ಎಲ್ಲ ತಾಯಂದರು ಕೊಡ್ತಾರೆ. ಆದರೆ ಮನೆ ಕಷ್ಟದಲ್ಲಿ ನಾನು ನಿನಗೇನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ನೀನು ಕಷ್ಟಪಡ್ತಾ ಇರೋದನ್ನ ನೋಡಿಕೊಂಡು ಸುಮ್ಮನೆ ಕೂತಿದ್ದೀನಿ. ಬದುಕನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಕಲಿಸಿದ್ಯಾ ಅಲ್ವಾ ಅಮ್ಮ? ಅದನ್ನು ಎಲ್ಲ ತಾಯಂದರು ಮಾಡಲ್ಲ. ಸಮಸ್ಯೆ ಇದೆ ನಿಜ, ಆದರೆ ಅದು ಶಾಶ್ವತ ಅಲ್ಲ ಅಲ್ವಮ್ಮ? ಇದು ನಿನ್ನ ಸಮಾಧಾನದ ಮಾತು ಅಂತ ನಂಗೆ ಅರ್ಥ ಆಗುತ್ತೆ. ಶಾಶ್ವತ ಅಲ್ಲ ನಿಜ, ಆದರೆ ಅದ್ರ ಕೊನೆ ಯಾವುದು ಅನ್ನೋದಾದ್ರೂ ಗೊತ್ತಿರಬೇಕು ಅಲ್ವಾ? ಇಲ್ಲದೆ ಹೋದರೆ ನಾಳೆ ಬದುಕೋದಕ್ಕೆ ಭರವಸೆ ಎಲ್ಲಿರುತ್ತೆ? ಖಂಡಿತ ಸುಳ್ಳು ಸಿಗುತ್ತಮ್ಮ. ಸದ್ಯದಲ್ಲೇ ನಾನು ಅದಕ್ಕೊಂದು ದಾರಿ ಹುಡುಕ್ತೀನಿ. ಯಾರೋ ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸೋ ಹಾಗಾಗಿದ್ದವರಾದ ನನ್ನ ಜೀವನದಲ್ಲಿ ಸುಖ ನೆಮ್ಮದಿ ಯಾವುದನ್ನು ನಾನು ನೋಡಲೇ ಇಲ್ಲ. ಆದರೆ ನಿನ್ನ ಜೀವನ ಹಾಗಾಗಬಾರ್ದು, ಅದೇ ನನ್ನ ಆಸೆ. ನೀನಿರೋವರೆಗೂ ನಾನು ತಪ್ಪು ದಾರಿ ತುಳಿಯಲ್ಲ ಅಮ್ಮ. ದಾರಿ ತಪ್ಪಲ್ಲ ಅಂದಮೇಲೆ ಒಳ್ಳೇದಾಗುತ್ತೆ ಅಲ್ವಾ ಅಮ್ಮ? ನಾನು ಇನ್ನೆಷ್ಟು ದಿನ ಇರ್ತೀನೋ ಏನೋ, ಅದಕ್ಕೂ ಮುಂಚೆ ನೀನೊಂದು ದಡ ಸೇರಿಬಿಟ್ರೆ ನನಗೆ ನೆಮ್ಮದಿ. ಬಿಡ್ತು ಅನ್ನಮ್ಮ, ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಅಮ್ಮ, ನಂಗೆ ತುಂಬ ನಿದ್ದೆ ಬರ್ತಾ ಇದೆ, ನಿನ್ನ ಮಡ್ಲಲ್ಲಿ ಮಲ್ಕೊಳ್ಳ. ಹುಚ್ಚುಡುಗಿ, ಅದನ್ನು ಕೇಳಬೇಕಾ? ಬಾಕಂದ